ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 9 ಸಂಘರ್ಷವನ್ನು ತಡೆಯಲಾಗದು ಲೌಕಿಕ ಜ್ಞಾನಿಗಳ ಸಾಕ್ಷಿ ಪುಟ 304. ಹಾಗಾದರೆ ಎರಡು ಬಾರಿ ಏನನ್ನೂ ಸರಿಯಾಗಿ ಮಾಡಲಾಗದೆ, ಅತಿಯಾಗಿ ಯಾವುದೇ ವ್ಯವಹಾರವನ್ನೂ ಮಾಡಲಾಗದ, ಅತಿಯಾದ ಉತ್ಪಾದನೆ ಇಲ್ಲದೆ ಏನನ್ನೂ ಉತ್ಪಾದಿಸಲಾಗದ, ತುಂಬಿರುವ ಭೂಮಿಯಲ್ಲಿ ಏನನ್ನೂ ಮಾಡಲಾಗದ ವ್ಯವಸ್ಥೆಯು ವಿನಾಶದೆಡೆಗೆ ಸಮೀಪಿಸುತ್ತಿರುವ ಬಗ್ಗೆ ಈ ಎಚ್ಚರಿಕೆಯ ರಹಸ್ಯವೇನು? ಬಲವಾದ ಮತ್ತು ಉತ್ಸಾಹಿ ಕೈಗಳಿಗೆ ಉದ್ಯೋಗವನ್ನು ಹುಡುಕಲು ಬಯಸುವುದಿಲ್ಲ, ಮತ್ತು ಅಂತಿಮವಾಗಿ ಇದು ಪ್ರತಿ ಕೆಲವು ವರ್ಷಗಳಿಗೊಮ್ಮೆ ಸಂಪೂರ್ಣ ಕುಸಿತದ ವೆಚ್ಚವನ್ನು ಮಾತ್ರ ಪಡೆಯುತ್ತದೆ. ನಂತರ ದೀರ್ಘಕಾಲದ ಚೇತರಿಸಿಕೊಳ್ಳುವಿಕೆ ಹೇಗೆ? ಕೆಟ್ಟ ರಾಜನನ್ನು ಅವನ ಜನರು ಶೋಕಿಸಿದಾಗ ಸಿಂಹಾಸನದ ಉತ್ತರಾಧಿಕಾರಿ ಇನ್ನೂ ಕೆಟ್ಟ ಪ್ರಕರಣವಾಗಿದೆ ಎಂದು ತೀರ್ಮಾನಿಸಬೇಕು. ಇದು ವಾಸ್ತವವಾಗಿ ಸ್ಪರ್ಧಾತ್ಮಕ ವ್ಯವಸ್ಥೆಯ ಕೊಳೆಯುವಿಕೆಯ ಪ್ರಸ್ತುತ ಸಂಕಟದ ವಿವರಣೆಯಾಗಿದೆ, ಏಕೆಂದರೆ ಕೆಟ್ಟ ಸ್ಥಿತಿಯಿಂದ ನಿಷ್ಕೃಷ್ಟ ಸ್ಥಿತಿಗೆ ಹೋಗುವ ಭಯವಿರುವುದರಿಂದ ಮತ್ತು ಸಂಯೋಜನೆಯ ಕಿರುಬೆರಳು ಸ್ಪರ್ಧೆಯ ಸೊಂಟಕ್ಕಿಂತ ದಪ್ಪವಾಗಿರುತ್ತದೆ. ನಂತರದ ವ್ಯವಸ್ಥೆಯು ಜನರನ್ನು ಚಾವಟಿಗಳಿಂದ ಶಿಕ್ಷಿಸಿದರೆ ಟ್ರಸ್ಟ್ಗಳು ಅವರನ್ನು ಚೇಳುಗಳಿಂದ ಹೊಡೆಯುತ್ತವೆ. ಇಸ್ರೇಲ್ ಮಕ್ಕಳಂತೆ ಮರುಭೂಮಿಯಲ್ಲಿ ಈ ಹೊಸ ಮತ್ತು ವಿಚಿತ್ರ ಗಂಡಾಂತರವು ಫರೋಹನ ಕಬ್ಬಿಣದ ಆಳ್ವಿಕೆಗೆ ಸಹ ಅಂಜುಬುರುಕವಾಗಿರುವವರನ್ನು ನಿಟ್ಟುಸಿರು ಬಿಡುವಂತೆ ಮಾಡುತ್ತದೆ. ಈ ಸಂದರ್ಭದಲ್ಲಿ ವಾಗ್ದಾನ ಮಾಡಿದ ಭೂಮಿಯಲ್ಲಿಯೂ ಇಲ್ಲವೇ ಎಂದು ನೋಡೋಣ. ಇದರಿಂದ ದುರ್ಬಲ ಹೃದಯಗಳು ಉತ್ತೇಜಿತವಾಗಬಹುದು. ಮುಕ್ತ ಸ್ಪರ್ಧಾತ್ಮಕ ವ್ಯವಸ್ಥೆ ಎಂಬ ಹಳೆಯ ಕ್ರಮಕ್ಕೆ ಮರಳಲು ಸಾಧ್ಯವೇ ಎಂದು ನಾವು ಮೊದಲು ವಿಚಾರಿಸೋಣ. ಸ್ಪರ್ಧೆಗಾಗಿ ವ್ಯಾಪಾರದಲ್ಲಿ ಸಂಯೋಜನೆಯನ್ನು ಬದಲಿಸುವ ಪ್ರಸ್ತುತ ವಿಶ್ವಾದ್ಯಂತ ಚಳುವಳಿಗೆ ಕಾರಣವಾದ ಕಾರಣಗಳ ಸಂಕ್ಷಿಪ್ತ ಪರಿಗಣನೆಯು ಎಲ್ಲಾ ಕ್ರಾಂತಿಗಳಲ್ಲಿ ಇದು ಹಿಂದುಳಿದಿರುವ ಸಾಧ್ಯತೆ ಕಡಿಮೆ ಎಂದು ಯಾರಿಗಾದರೂ ಮನವರಿಕೆಯಾಗುತ್ತದೆ. ಇದು ಕಳೆದ ಮತ್ತು ಇಂದಿನ ಪೀಳಿಗೆಯ ಆವಿಷ್ಕಾರಗಳ ಪರಿಣಾಮವಾಗಿ ಬೃಹತ್ ಜನಸಮೂಹದಲ್ಲಿ ಬಂಡವಾಳದ ದಕ್ಷತೆಯ ಹೆಚ್ಚಳದ ಪರಿಣಾಮವಾಗಿದೆ. ಹಿಂದಿನ ಯುಗಗಳಲ್ಲಿ ವ್ಯಾಪಾರ ಉದ್ಯಮ ಗಾತ್ರ ಮತ್ತು ವ್ಯಾಪ್ತಿ ಸ್ವಾಭಾವಿಕ ನಿರ್ಬಂಧಗಳಿಗೆ ಒಳಪಟ್ಟಿತ್ತು. ಒಂದು ನಿರ್ವಹಣೆಯಿಂದ ಲಾಭಕ್ಕಾಗಿ ಬಳಸಬಹುದಾದ ಬಂಡವಾಳದ ಮೊತ್ತಕ್ಕೆ ಮಿತಿಗಳಿವೆ. ಇಂದು ಯಾವುದೇ ಮಿತಿಗಳಿಲ್ಲ. ಯಾವುದೇ ವ್ಯವಹಾರದ ವ್ಯಾಪ್ತಿಗೆ ಭೂಮಿಯ ಮಿತಿಗಳನ್ನು ಉಳಿಸಿ ಮತ್ತು ಒಂದು ಕಾಳಜಿಯಿಂದ ಬಳಸಬಹುದಾದ ಬಂಡವಾಳದ ಮೊತ್ತಕ್ಕೆ ಮಿತಿಯಿಲ್ಲ. ಆದರೆ ಅದರಲ್ಲಿರುವ ಬಂಡವಾಳದ ಪ್ರಮಾಣಕ್ಕೆ ಅನುಗುಣವಾಗಿ ವ್ಯವಹಾರದ ದಕ್ಷತೆ ಮತ್ತು ಭದ್ರತೆಯ ಹೆಚ್ಚಳ ಕ್ರೌಢೀಕರಣದ ಪರಿಣಾಮವಾಗಿ ನಿರ್ವಹಣೆಯಲ್ಲಿ ಅರ್ಥಶಾಸ್ತ್ರ ಮತ್ತು ಪ್ರಧಾನ ವಸ್ತುವಿನ ಸಾಮ್ಯದಿಂದ ಮಾರುಕಟ್ಟೆಯ ಮೇಲಿನ ನಿಯಂತ್ರಣವೂ ಸಹ ಟ್ರಸ್ಟ್ನ ಆಗಮನದ ಕಾರಣ ಘನ ವ್ಯಾಪಾರಕ್ಕೆ ಕಾರಣಗಳಾಗಿವೆ. ಆದಾಗ್ಯೂ ಸಂಯೋಜನೆಯ ತತ್ವವು ತಮ್ಮನ್ನು ಟ್ರಸ್ಟ್ ಎಂದು ಕರೆದುಕೊಳ್ಳುವ ವ್ಯವಹಾರಗಳಿಗೆ ಮಾತ್ರ ವಿಸ್ತರಿಸಲ್ಪಟ್ಟಿದೆ ಎಂದು ಭಾವಿಸಬಾರದು. ಇದು ಚಳುವಳಿಯನ್ನು ಕಡಿಮೆ ಅಂದಾಜು ಮಾಡುವುದು. ಟ್ರಸ್ಟ್ಗಳಿಗಿಂತ ಕಡಿಮೆ ನಿಕಟವಾದ ಸಂಯೋಜನೆಯ ಹಲವು ರೂಪಗಳಿವೆ, ಮತ್ತು ತುಲನಾತ್ಮಕವಾಗಿ ಕೆಲವು ವ್ಯವಹಾರಗಳನ್ನು ಈಗ ಅದರ ಹಿಂದಿನ ಪ್ರತಿಸ್ಪರ್ಧಿಗಳೊಂದಿಗೆ ಸಂಯೋಜನೆಯನ್ನು ಸಮೀಪಿಸುವುದನ್ನು ಕೆಲವು ತಿಳುವಳಿಕೆ ಇಲ್ಲದೆ ನಡೆಸಲಾಗುತ್ತಿದೆ. ಸಂಯೋಜನೆಯು ನಿರಂತರವಾಗಿ ಹತ್ತಿರವಾಗಲು ಪ್ರಯತ್ನಿಸುತ್ತಿದೆ. ಈ ಹೊಸ ಪರಿಸ್ಥಿತಿಗಳು ಮೇಲುಗೈ ಸಾಧಿಸಲು ಪ್ರಾರಂಭಿಸಿದ ಸಮಯದಿಂದ ಸಣ್ಣ ವ್ಯಾಪಾರವು ದೊಡ್ಡದಾಗುವ ಮೊದಲು ಕಣ್ಮರೆಯಾಗುತ್ತಿದೆ. ಈ ಪ್ರಕ್ರಿಯೆಯು ಜನರು ಇಷ್ಟಪಡುವಷ್ಟು ವೇಗವಾಗಿ, ಆದರೆ ಇತ್ತೀಚೆಗೆ ಅವರ ಗಮನವು ಅದರತ್ತ ಹರಿಸಲಾಗಿದೆ. 20 ವರ್ಷಗಳ ಹಿಂದೆ ಮಹಾನ್ ಸಂಸ್ಥೆಗಳು ಸಣ್ಣ ಕೈಗಾರಿಕಾ ಉದ್ಯಮಗಳ ಸಮೂಹದ ವಿರುದ್ಧ ವಿನಾಶದ ಯುದ್ಧವನ್ನು ನಡೆಸುತ್ತಿವೆ. ಅವು ಮುಕ್ತ ಸ್ಪರ್ಧಾತ್ಮಕ ವ್ಯವಸ್ಥೆಯ ಕೆಂಪು ರಕ್ತಕಣಗಳಾಗಿವೆ ಮತ್ತು ಅದು ಸಾಯುತ್ತದೆ. ನಾವು ವ್ಯವಹಾರದಲ್ಲಿ ವೈಯಕ್ತಿಕ ಉಪಕ್ರಮದ ತತ್ವವನ್ನು ತ್ಯಜಿಸಬಹುದೇ ಎಂದು ಅರ್ಥಶಾಸ್ತ್ರಜ್ಞರು ಬುದ್ಧಿವಂತಿಕೆಯಿಂದ ಚರ್ಚಿಸುತ್ತಿರುವಾಗ, ಆ ತತ್ವವು ಕಳೆದು ಹೋಗಿದೆ ಮತ್ತು ಈಗ ಇತಿಹಾಸಕ್ಕೆ ಸೇರಿದೆ. ವ್ಯಾಪಾರ ಪ್ರಪಂಚದ ಕೆಲವು ಅಸ್ಪಷ್ಟ ಮೂಲೆಗಳನ್ನು ಹೊರತುಪಡಿಸಿ ದೊಡ್ಡ ಬಂಡವಾಳದಿಂದ ಬೆಂಬಲವಾಗಿಲ್ಲದ ಹೊರತು ವ್ಯವಹಾರದಲ್ಲಿ ವೈಯಕ್ತಿಕ ಉಪಕ್ರಮಕ್ಕೆ ಯಾವುದೇ ಅವಕಾಶವಿಲ್ಲ.